ಸರ್ಕಾರದ ಫ್ಲಾಗ್ಶಿಪ್ ಯೋಜನೆಗಳಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗಾಗಿ ಉಚಿತವಾಗಿ ಬಸ್ನ ಪ್ರಯಾಣ ಇದೆ. ಅದು ಇವತ್ತು 500ನೇ ಕೋಟಿಯ ಟಿಕೆಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿತರಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಕಂಡಕ್ಟರ್ ಆಗಿದ್ದರು, ನೇರವಾಗಿ BMTC ಬಸ್ ಸೇರಿ ಮಹಿಳೆಯರಿಗೆ ಟಿಕೆಟನ್ನು ಕೊಡ್ತಾ ಇದ್ರು. ಹಾಗಾಗಿ 500ನೇ ಕೋಟಿಯ ರಹಸ್ಯ ಏನಿದೆ ನೋಡೋಣ ಬನ್ನಿ. ಇದು ನಮ್ಮ ಒಂದು ದೇಶಕ್ಕೆ ಒಂದು ಮಾದರಿಯಾದಂತ ಯೋಜನೆ. ಆಗ ಅನೇಕ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿಕೊಂಡು ಇವತ್ತು 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ನಾವು ನಿಲ್ಲಿಸುವುದಿಲ್ಲ. ರಾಜ್ಯದಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ಜಾರಿಗೊಳಿಸಲಾದ ಯೋಜನೆಯಂದ್ರೆ ಅದು ಶಕ್ತಿ ಯೋಜನೆ. ರಾಜ್ಯ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ 2023ರ ಜೂನ್ 11ರಂದು ಜಾರಿಗೊಳಿಸಲಾಗಿತ್ತು. ಆಗ ಸಿಎಂ ಸಿದ್ದರಾಮಯ್ಯ ಖುದ್ದು ಯೋಜನೆಗೆ ಚಾಲನೆ ಕೊಟ್ಟು ಟಿಕೆಟ್ ನೀಡಿದ್ರು. ಇದೀಗ ಶಕ್ತಿ ಯೋಜನೆಗೆ 2 ವರ್ಷ ಆಗ್ತಿದ್ದಂತೆ ರಾಜ್ಯದಲ್ಲಿ ಬರೋಬ್ಬರಿ 500 ಕೋಟಿ ಬಾರಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಅಂದು ಉಚಿತ ಟಿಕೆಟ್ ಹಂಚಿದ್ದ ಸಿಎಂ ಸಿದ್ದರಾಮಯ್ಯ ಇಂದು 500ನೇ ಕೋಟಿ ಪ್ರಯಾಣದ ಟಿಕೆಟ್ ನೀಡಿ ಇತಿಹಾಸ ನಿರ್ಮಿಸಿದ್ದಾರೆ. ಐನೂರನೇ ಕೋಟಿ ಟಿಕೆಟ್ ವಿತರಿಸಿದ ಸಿಎಂ ಸಿದ್ದರಾಮಯ್ಯ. ಹೀಗೆ ಸಿಎಂ ಸಿದ್ದರಾಮಯ್ಯ ಕೊಡ್ತಿರೋ ಟಿಕೆಟ್ ಶಕ್ತಿ ಯೋಜನೆಯ 500ನೇ ಕೋಟಿ ಟಿಕೆಟ್. ನಾರಿಯರು ಈವರೆಗೆ 500 ಕೋಟಿ ಬಾರಿ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ಕಾರಣಕ್ಕೆ ಕುಮಾರಕೃಪಾ ರಸ್ತೆಯ ವೆಣ್ಸರ್ ವೃತ್ತದ ಬಳಿ ಕಾರ್ಯಕ್ರಮ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಬಸ್ನಲ್ಲಿ ಹಾಸನದ ಲತಾ ಎಂಬುವರಿಗೆ 500ನೇ ಕೋಟಿ ಟಿಕೆಟ್ ಕೊಟ್ಟರು. ಉಳಿದ ಮಹಿಳೆಯರಿಗೆ ಇಳಕಲ್ ಸೀರೆ ವಿತರಿಸಿದ್ರು. ಪ್ರತಿಯಾಗಿ ಮಹಿಳೆಯರು ಸಿಎಂ ಹಾಗೂ ಡಿಸಿಎಂಗೆ ಹೋಳಿಗೆ, ರೊಟ್ಟಿ ನೀಡಿ ವಿಶೇಷ ಧನ್ಯವಾದ ತಿಳಿಸಿದ್ರು. ಶಕ್ತಿ ಯೋಜನೆ ಬಂದ್ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ. ಮುಂಚೆ ಎಲ್ಲ ನಮಗೆ ಬಸ್ ಚಾರ್ಜ್ಗೆ ಬೇಕಾಗಿತ್ತು, 5,000 ಹಿಂಗೆಲ್ಲ ಖರ್ಚಾಗ್ತಾ ಇತ್ತು. ಈಗ ಶಕ್ತಿ ಯೋಜನೆ ಬಂದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಆಟೋ ಖರ್ಚು ಉಳಿತಾ ಇದೆ. ಈಗ ಆಟೋ ಖರ್ಚಿಂದೆಲ್ಲ ಮನೆ ಇದು ಹಾಲು ಹಣ್ಣು ಮಕ್ಕಳಿಗೆಲ್ಲ ಹಾಸ್ಪಿಟ್ಲ್ ಖರ್ಚು ಎಲ್ಲ ಮೇಂಟೈನ್ ಆಗ್ತಾ ಇದೆ. ಟಿಕೆಟ್ ವಿತರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು. ಮಹಿಳೆಯರು 500 ಕೋಟಿ ಟ್ರಿಪ್ ಮಾಡಿರುವುದಕ್ಕೆ ಸಂತೋಷ ಹಂಚಿಕೊಂಡರು. ಮುಂದುವರಿದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಹೊಗಳಿದ್ರು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಎಂದು ಅಭಯ ನೀಡಿದ್ರು. 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. 500 ಕೋಟಿ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ. ಬಿಜಾಪುರಿಂದ ಬರಲಿ, ಗುಲ್ಬರ್ಗಾಯಿಂದ ಬರಲಿ, ಬೆಂಗಳೂರು ಹೊರಗಡೆ ಕೆಲ್ಸಕ್ಕೆ ಹೋಗ್ಲಿ, ಕೂಲಿಗೆ ಹೋಗ್ಲಿ, ನೆಂಟರ ಮನೆಗೆ ಹೋಗ್ಲಿ, ಮಕ್ಕಳ ಮನೆಗೆ ಹೋಗ್ಲಿ, ಬೀಗರ ಮನೆಗೆ ಹೋಗ್ಲಿ, ಎಲ್ಲರಿಗೂ ಫ್ರೀ. ಇದು ನಮ್ಮ ಒಂದು ದೇಶಕ್ಕೆ ಒಂದು ಮಾದರಿಯಾದಂತ ಯೋಜನೆ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ನಾವು ನಿಲ್ಲಿಸುವುದಿಲ್ಲ. ನಮ್ಗೆ ಎಲ್ಲಿವರೆಗೂ ದೇವರು ಶಕ್ತಿ ಕೊಡ್ತಾನೆ, ಜನ ಅಧಿಕಾರ ಕೊಡ್ತಾನೆ, ಅಲ್ಲಿವರೆಗೂ ಈ ಗ್ಯಾರಂಟಿ ಮುಂದುವರಿಯುತ್ತದೆ. ಶಕ್ತಿ ಯೋಜನೆಯ ಯಶಸ್ಸಿನ ಬಗ್ಗೆ ರಾಮಲಿಂಗಾರೆಡ್ಡಿ ಮಾತನಾಡಿದ್ರು. ಫ್ರೀ ಬಸ್ ಕಾರ್ಯಕ್ರಮ ಸಾಗಿ ಬಂದ ದಾರಿಯನ್ನ ಮೆಲುಕು ಹಾಕಿದ್ರು. ಇಷ್ಟೇ ಅಲ್ಲದೆ ಉಚಿತ ಬಸ್ ಪ್ರಯಾಣದಿಂದ ಸರ್ಕಾರಕ್ಕೆ ನಷ್ಟ ಎಂದವರಿಗೆ ತಿರುಗೇಟು ಕೊಟ್ರು. ಸಾರಿಗೆ ನಿಯಮಗಳನ್ನ ಲಾಭಕ್ಕಾಗಿ ನಡೆಸಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. 21 ದಿನದಲ್ಲಿ ನಮ್ಮ ಈ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಗ ಅನೇಕ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿಕೊಂಡು ಇವತ್ತು 500 ಕೋಟಿ ಮಹಿಳೆಯರು ಇವತ್ತು ಪ್ರಯಾಣ ಆಗಿದೆ. ಶಕ್ತಿ ಯೋಜನೆಯಿಂದ ನಷ್ಟ ಆಗೋಲ್ಲ. ಟೀಕೆ ಮಾಡೋರಿಗೆ ಮೊದಲು ಬೇಸಿಕ್ ಅರ್ಥ ಮಾಡ್ಕೋಬೇಕು. ಅಥವಾ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಲಾಭದ ಕಾರಣದಿಂದ ಯಾವ ಟ್ರಾನ್ಸ್ಪೋರ್ಟು ಪ್ರಪಂಚದಲ್ಲಿ ಓಡಿಸಲ್ಲ. ಶಕ್ತಿ ಯೋಜನೆ ಮಹತ್ವದ ಮೈಲಿಗಲ್ಲು ನೆಟ್ಟಿದ್ದಕ್ಕೆ ಜಿಲ್ಲೆಗಳಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಸಾರಿಗೆ ಸಂಸ್ಥೆಗೆ 545 ಕೋಟಿ ಬಾಕಿ ಉಳಿಸಿಕೊಂಡ ಸರ್ಕಾರ.
ಇತ್ತ ಸರ್ಕಾರ ಶಕ್ತಿ ಯೋಜನೆಯಡಿ 500 ಕೋಟಿ ಬಾರಿ ಮಹಿಳೆಯರ ಪ್ರಯಾಣದ ಬಗ್ಗೆ ಸಂಭ್ರಮಾಚರಣೆ ಮಾಡ್ತಿದ್ರೆ ಅತ್ತ ಹುಬ್ಬಳ್ಳಿಯಲ್ಲಿರೋ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸರ್ಕಾರ ಬರೋಬ್ಬರಿ 545 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಬಾಕಿ ಹಣದ ಪಾವತಿ ನಿರೀಕ್ಷೆಯಲ್ಲಿರೋ ಸಾರಿಗೆ ನಿಗಮ ಪಿಎಫ್ ಹಣ ಕಟ್ಟಲಾಗದೆ ಪರದಾಡ್ತಿದೆ. ಶಕ್ತಿ ಯೋಜನೆ ಜಾರಿಗೊಳಿಸಿದ ನಂತರ ಜೂನ್ 2023ರಿಂದ ನಮಗೆ ಪ್ರತಿ ತಿಂಗಳು ನಾವೇನು ಟಿಕೆಟ್ಗಳನ್ನು ವಿತರಣೆ ಮಾಡ್ತೀವಿ ಅದನ್ನು ಅಮೌಂಟನ್ನು ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇದೆ. ಸೊ ಈಗ 2025-26ನಲ್ಲಿ 80% ಅಷ್ಟು ನಮಗೆ ನಾವೇನು ಕ್ಲೈಮ್ ಕಳಿಸ್ತೀವೋ ಅದನ್ನು ಅವರು ಮರುಪಾವತಿ ಕೊಡ್ತಿದ್ದಾರೆ. 2023 ಇವಾಗ ತನಕ ನಮಗೆ ಸುಮಾರು 545 ಕೋಟಿ ಬರಬೇಕು. ಒಟ್ನಲ್ಲಿ ರಾಜ್ಯ ಸರ್ಕಾರ 500ನೇ ಕೋಟಿ ಟಿಕೆಟ್ ನೀಡಿ ಮೈಲಿಗಲ್ಲು ಸೃಷ್ಟಿಸಿದೆ. ಮತ್ತೊಂದು ಕಡೆ ಹಣ ಬಾಕಿ ಉಳಿಸಿಕೊಂಡಿರೋದಕ್ಕೆ ಸಾರಿಗೆ ಸಂಸ್ಥೆಗಳು ಪರದಾಡ್ತಿರೋದು ಸುಳ್ಳಲ್ಲ. ಸುನೀಲ್, ಕಿರಣ್ ಸೂರ್ಯ ಜೊತೆ ಅನಿಲ್, TV9 ಬೆಂಗಳೂರು.